ಒಂದು ವಾಟ್ಸ್ಆಪ್ ಸ್ಟೇಟಸ್ ಐತಲ್ಲ ಒಬ್ಬರಿಗೆ ಮಾತ್ರ ಕಾಣ್ಬೇಕಪ್ಪ ಅಂತಂದ್ರ ಅದಕ್ಕ ಒಂದು ಸೆಟ್ಟಿಂಗ್ ಐತಿ ವಾಟ್ಸ್ಆಪ್ ದಾಗ. ಆ ಸೆಟ್ಟಿಂಗ್ ನ ನೀವೇನಾದ್ರೂ ಮಾಡೋದನ್ನ ಕಲ್ತ್ಕೊಂಡ್ರಪ್ಪ ಅಂದ್ರೆ ಐತಲ್ಲ ಆ ಒಂದು ವ್ಯಕ್ತಿ ಮಾತ್ರ ನಿಮ್ಮ ಒಂದು ಸ್ಟೇಟಸ್ ನೋಡಕ ಸಾಧ್ಯ ಆಗತ್ತೆ. ಸೊ ಇದನ್ನ ನಿಮ್ಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ಐತಲ್ಲ ನಾನು ಇವಾಗ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ನಿಮ್ಗೆ ಪೂರ್ತಿಯಾಗಿ ನೀವು ನೋಡ್ಬೇಕಾಗತ್ತ, ಅಂದ್ರೆ ನಿಮ್ಗೆ ಅರ್ಥ ಆಗತ್ತ, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಡ್ರಿ, ಖಂಡಿತ ಐತಲ್ಲ ನಿಮ್ಗೆ ಇದು ಯೂಸ್ಫುಲ್ ಆಗುತ್ತೆ. ಸೊ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡಂತ್ರಪ್ಪ ಅಂತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ ಅಂತೀನಿ. ಬನ್ನಿ ಶುರು ಮಾಡೋಣ. ಇವಾಗ ಮೊದಲು ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ ಮೊಬೈಲ್ನಾಗ ವಾಟ್ಸ್ಆಪ್ ಇರ್ತಲ್ಲ ಅದನ್ನ ಓಪನ್ ಮಾಡಿ, ಮಾಡಾದ್ಮೇಲೆ ಐತಲ್ಲ ನಿಮ್ಮ ಒಂದು ವಾಟ್ಸ್ಆಪ್ ಐತಲ್ಲ ಈ ರೀತಿಯಾಗಿ ಓಪನ್ ಆಗುತ್ತಾ. ಇವಾಗ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಜಸ್ಟ್ ಏನು ಇಲ್ಲ, ರೈಟ್ ಸೈಡ್ ನಾಗ ಮೇಲ್ಗಡೆ 3 ಡಾಟ್ ಲೆನ್ಸ್ ಕಾಣುತ್ತೆ ನೋಡ್ರಿ ಮೇಲ್ಗಡೆ. ಸೊ ಇಲ್ಲಿ ಕಾಣಂತೈತಲ್ಲ, ಒಂದ್ ವೇಳೆ ಕಾಣ್ಲಿಲ್ಲಪ್ಪ ಅಂತಂದ್ರೆ ಐತಲ್ಲ ಇಲ್ಲಿ ಬಾಣ ಗುರುತು ಮಾಡಿರ್ತೀನಿ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಕೆಲವೊಂದಿಷ್ಟು ಆಪ್ಷನ್ಗಳು ಇಲ್ಲೆಲ್ಲ ನಿಮ್ಗೆ ಕಾಣ್ತಾವು. ಲಾಸ್ಟಿಗೆ ಸೆಟ್ಟಿಂಗ್ ಅಂತ ಆಪ್ಷನ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಇಲ್ಲಿ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ 4ನೇ ಆಪ್ಷನ್ ಪ್ರೈವೇಸಿ ಅಂತ ಕಾಣುತ್ತೆ ನೋಡ್ರಿ ಇಲ್ಲಿ ಕೆಳಗಡೆ. ಸೊ ಇಲ್ಲಿ ಕಾಣಂತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಇಲ್ಲಿ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಕೆಲವೊಂದು ಆಪ್ಷನ್ಗಳು ಇಲ್ಲೆಲ್ಲ ನಿಮ್ಗೆ ಕಾಣಂತಾವು. ಸೊ ಇಲ್ಲಿ ಸ್ಟೇಟಸ್ ಅಂತ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ ನೋಡ್ರಿ, ಒಂದ್ ವೇಳೆ ಕಾಣ್ಲಿಲ್ಲಪ್ಪ ಅಂತಂದ್ರ ಬಾಣ ಗುರುತು ಮಾಡಿರ್ತೀನಿ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಸ್ಟೇಟಸ್ ಪ್ರೈವೇಸಿ ಅಂತ ಬರುತ್ತೆ. ಸೊ ಇದ್ರೊಳಗ ಕೆಲವೊಂದು ಆಪ್ಷನ್ಗಳು ಇಲ್ಲೆಲ್ಲ ಕಾಣುವಂತಾವ ನಿಮ್ಗೆ. ಸೊ ಇಲ್ಲಿ ಒಂದೇದ್ ಯಾವ್ದಪ್ಪ ಅಂತಂದ್ರ ಮೈ ಕಾಂಟ್ಯಾಕ್ಟ್ಸ್, ಎರಡನೇದ್ ಯಾವ್ದಪ್ಪ ಅಂತಂದ್ರ ಮೈ ಕಾಂಟ್ಯಾಕ್ಟ್ಸ್ ಅಕ್ಸೆಪ್ಟ್ ಅಂತ ಕಾಣುತ್ತೆ. ಸೊ ಮೂರನೇ ಆಪ್ಷನ್ ಯಾವ್ದಪ್ಪ ಅಂತಂದ್ರ ಓನ್ಲಿ ಶೇರ್ ವಿತ್ ಅಂತ ಕಾಣುತ್ತಲ್ಲ ಇದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತ. ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರ ಯಾರ್ಯಾರು ಲೈಕ್ ಮಾಡಿಲ್ಲಲ್ಲ ದಯವಿಟ್ಟು ಲೈಕ್ ಮಾಡಿ. ಯಾಕಪ್ಪ ಅಂತಂದ್ರೆ ನಿಮ್ಮ ಒಂದೊಂದು ಲೈಕ್ ಐತಲ್ಲ ನನಗ ಮುಂದಿನ ವಿಡಿಯೋ ಮಾಡಕೈತಲ್ಲ ತುಂಬಾ ಮೋಟಿವೇಟ್ ಆಗತ್ತ, ಅದಕ್ಕೋಸ್ಕರ ಲೈಕ್ ಮಾಡಿ. ಸೊ ಇವಾಗ ಜಸ್ಟ್ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಓನ್ಲಿ ಶೇರ್ ವಿತ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮ್ಗೆ ವಾಟ್ಸ್ಆಪ್ ದಾಗ ನೀವ್ ಏನ್ ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿರ್ತಿರಲ್ಲ ಇಲ್ಲೆಲ್ಲ ಕಾಣ್ತಾವ ಇಲ್ಲಿ ನಿಮ್ಗೆ. ಸೊ ಇವಾಗ ಜಸ್ಟ್ ಏನು ಇಲ್ಲ, ನಿಮ್ಮ ಒಂದು ವಾಟ್ಸ್ಆಪ್ ಸ್ಟೇಟಸ್ ಯಾರಿಗೆ ಕಾಣ್ಬೇಕಲ್ಲ ಅವರ ಒಂದು ಕಾಂಟ್ಯಾಕ್ಟ್ ನ ನೀವು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ನಾನು ತೋರಿಸ್ತೀನಿ ನೋಡ್ರಿ ಇವಾಗ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಈ ರೀತಿಯಾಗಿ. ಸೊ ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ಸೊ ಒಬ್ಬರ ಬೇಕಪ್ಪ ಅಂತಂದ್ರೆ ಒಬ್ಬರ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಬ್ರಿಗೆ ಮಾತ್ರ ಸೆಲೆಕ್ಟ್ ಮಾಡ್ತೀರಪ್ಪ ಅಂದ್ರೆ ಇಬ್ರು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಿಮ್ ಇಷ್ಟ, ನೀವು ಎಷ್ಟಾರು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇವಾಗ ಡೈರೆಕ್ಟ್ ಆಗಿ ನೀವು ಹುಡುಕ್ಬೇಕಪ್ಪ ಅಂತಂದ್ರೆ ಇಲ್ಲೆಲ್ಲ ಹುಡುಕಕ್ ಆಗೋದಿಲ್ಲಪ್ಪ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಇರುತ್ತೆ. ಸರ್ಚ್ ಬಾರ್ ಮೇಲೆ ನೀವು ಅವರ ಒಂದು ಹೆಸರನ್ನ ನೀವು ಟೈಪ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಸಿಕ್ಬಿಡುತ್ತೆ. ಸಿಕ್ಕಾದ್ಮೇಲೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಐತಲ್ಲ ಸೊ ಇಲ್ಲಿ ಗ್ರೀನ್ ಟಿಕ್ ಆಗಿರ್ಬೇಕು ಅಂದಾಗ ಮಾತ್ರ ಅದು ಸೆಲೆಕ್ಟ್ ಆಗಿರ್ತೈತಿ. ಸೊ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಐತಲ್ಲ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರೈಟ್ ಮಾರ್ಕ್ ಐತಲ್ಲ ಆ ರೈಟ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮುಗೀತು. ನಿಮ್ಮ ಒಂದು ವಾಟ್ಸ್ಆಪ್ ಸ್ಟೇಟಸ್ ಐತಲ್ಲ ನೀವ್ ಯಾರನ್ನ ಸೆಲೆಕ್ಟ್ ಮಾಡಿದಲ್ಲ ಅವ್ರಿಗೆ ಮಾತ್ರ ಕಾಣುತ್ತಾ, ಬೇರೆದವರಿಗೆ ಕಾಣುದಿಲ್ಲ. ಸೊ ಇಷ್ಟ ಇದ್ರೊಳಗ ಸಿಂಪಲ್. ಸೊ ಏನ್ ದೊಡ್ಡದಾಗಿ ಇರೋದಿಲ್ಲ. ಸೊ ಇದ್ರಾಗ ಏನ್ರ ನಿಮ್ಗೆ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ನೋಡ್ತಾ ಇರೋ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು, ಬಾಯ್.